ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಡವ್ರ ಕಷ್ಟ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಫುಲ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಗೊತ್ತಾದರೆ ದಯವಿಟ್ಟು ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿರಿ. ಅಲ್ಲಿದ್ದು ರೆಕಾರ್ಡ್ ಡ್ಯಾನ್ಸ್ ಅಂತಿದೆ, 3 ದಿನದಿಂದ ನಡೀತದೆ. ನಾನು ಹೋಗಿದ್ದೆ ಇವತ್ತು, ಪಾಪ ಹೋಗಿ ನಾನು ಕೈಲಾಗಿದ್ದು ನಾನು ಸಪೋರ್ಟ್ ಮಾಡಿ ಬಂದೆ. ಆದರೂ ನೋಡಿ, ಇವರು ಒಂದು ಮನುಷ್ಯನ ಮೇಲೆ, ಒಂದು ಲೇಡಿ ಮೇಲೆ ಗಾಡಿ ಹತ್ತಾ ಇದ್ದಾರೆ. ಯಾವ ಥರ ಹತ್ತಾ ಇದ್ದಾರೆ ಅಂತ ನೋಡಿ. ಅದೇ ಒಂದು ಸರ್ಕಸ್ ಅನ್ನೋದು. ಬಟ್ ಅದೆಷ್ಟು ನೋವಾಗ್ತಾಯಿದೆ ಅನ್ನೋದು ಆ ಮನುಷ್ಯನಿಗೆ ಗೊತ್ತಿರುತ್ತೆ. ಆದರೂ ಎಷ್ಟು ನೋವು ಅಂದರೆ, ಆದರೂ ರಿಟರ್ನ್ ಬ್ಯಾಕಿಂದ ಹಿಂಗೆ ಬಂದು ಹಿಂಗೆ ನಡೆಸ್ತಾ ಇದ್ದಾರೆ. ಪಾಪ ಆ ನೋವಿಗೆ ಇನ್ನೊಂದು ಜನ್ಮ ಎತ್ತು ಬರಬೇಕು. ಅಷ್ಟು ಗಾಡ್ ಇಸ್ ಗ್ರೇಟ್ ಅಂತಲೇ ಹೇಳ್ಬೋದು. ನೋಡಿ, ದೇವರು ಒಳ್ಳೇದನ್ನು ಮಾಡಲಿ ಅವ್ರಿಗೆ. ಪಾಪ ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂದರೆ, ಆದರೂ ಹೊಟ್ಟೆ ಪಾಡಿಗೆ ಅವ್ರು ಮಾಡ್ತಾ ಇರೋದು. ಆದರೆ ಊರು ಬಿಟ್ಟು ಊರಿಗೆ ಬಂದಿದ್ದಾರೆ. ಪ್ರತಿಯೊಂದು ಊರಲ್ಲೂ ಕೂಡ ನೋಡಿ, ಈ ಥರ ಬಂಡೆ ಮೇಲೆ ಇವಾಗ ನೋಡಿ, ಬಂಡೆ ಹೊಟ್ಟೆ ಮೇಲೆ ಕಳ್ಳಿಕ್ಕಿದ್ದಾರೆ. ಆ ಕಲ್ಲನ್ನು ತಗೊಂಡು ಇವಾಗ ಹೊಡಿತಾ ಇದ್ದಾರೆ. ಅವರು ನೋಡಿ ಪಾಪ ಹೆಂಗೆ ಹೊಡಿತಾ ಇದ್ದಾರೆ ನೋಡಿ. ಪಾಪ ಅಯ್ಯೋ, ನನಗಂತೂ ಹೇಳೋಕ್ಕೆ ಆಗಲ್ಲ. ನಿಜವಾಗ್ಲೂ ಈ ವಿಡಿಯೋ ಯಾರು ನೋಡಿರಿ, ಪ್ರತಿಯೊಬ್ಬರು ಶೇರ್ ಮಾಡಿರಿ, ಪ್ರತಿಯೊಬ್ಬರು ಇದು ಮಾಡಿರಿ. ನಿಮ್ಮ ಕೈಯಲ್ಲಿ ಹಾಕಿದರೆ ನೋಡಿ, ಇಂಥವ್ರಿಗೆ ಸಪೋರ್ಟ್ ಮಾಡಿರಿ. ನಿಜವಾಗ್ಲೂ ಹೇಳೋದು, ಮಿಡ್ಲ್ ಕ್ಲಾಸ್ ನೋಡಿ, ಇದರಲ್ಲಿ ಇಂಥ ವೀಡಿಯೋಗಳು ನೋಡಿ, ಇಂಥ ಮಾಡ್ತಾರೆ. ನಿಜವಾಗ್ಲೂ ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಅಂತ ಹೇಳಿದೆ ನೋಡಿ. ಇದಂತೂ ಏನಪ್ಪ ವಿಚಾರ ಅಂದರೆ, ಒಂದು ರಿಯಲಾಗಿ ಹೆಂಗೆ ಯಾವ ಥರ ಉಣ್ತಾರೋ ಅನ್ನೊಂದು ಮನುಷ್ಯ ಆ ಥರ ಉಣ್ತಾ ಇದ್ದಾರೆ. ಇವಾಗ ಆ ಹುಡುಗಿನ, ಆ ಎಮ್ಮನ್ನು ದೇವರಂತಲೇ ಹೇಳ್ಬೋದು ನೋಡಿ. ಎಲ್ಲ ಫುಲ್ ಪ್ಲ್ಯಾಟ್ ಮಾಡಿ ಇವಾಗ ತೆಗಿತಾ ಇದ್ದಾರೆ ಆ ಮಶಾನ. ನಿಜವಾಗ್ಲೂ ಮ್ಯಾಕ್ಸಿಮಮ್ ಅಲ್ಲೇ ನಾವು ನೋಡ್ತಾ ಇದ್ರಿ. ಈಗ ಲೈವಲ್ಲಿ ನಡೆದಿರೋದು ಪ್ರತಿಯೊಬ್ಬರು ನೋಡಿ ಆ ಹೈಪನ್ನು ಹೇಳ್ತಾ ಇದ್ದಾರೆ. ప్రతి ఒక్క ఇంటి వారు, ప్రతి ఒక్క తల్లిదండ్రులు కూడా ముందుకు వచ్చి సహాయం చేసేవాళ్ళు, ప్రతి ఒక్కరు కూడా సహాయం చేయాలని కోరుతున్నాము. చూడండి సార్, చూడండి. Please do follow, like, comment, share and subscribe. Thank you.